ಹಾಯ್ ಫ್ರೆಂಡ್ಸ್, ಇವತ್ತು ಬೆಳಗ್ಗೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಬೆಳಗ್ಗೆ 7 ಗಂಟೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇನ್ನು ಎಲ್ಲರೂ ಮಲಗವ್ರೆ. ನಾನು ಆಚೆ ಹೋಗಿ ರಂಗೋಲೆಲ್ಲ ಹಾಕ್ಬಿಟ್ಟು ಬಂದೆ. ಬನ್ನಿ ಫ್ರೆಂಡ್, ನೋಡಿ ಫ್ರೆಂಡ್, ಇಲ್ಲಿ ಕೊತ್ತಿ ಸುಮ್ಮನೆ ಕೂತೈತೆ. ನಾನು ಯಾವಾಗ ಎದ್ದೊಳ್ತೀನಿ ಆವಾಗ ಎದ್ದೊಳ್ಬಿಡುತ್ತೆ. ಕೂತೈತೆ. ಈಗ ಅದು ನೋಡಿ, ನಾನು ಆಚೆ ಹೋಗ್ತಾ ಇದ್ದೀನಲ್ಲ, ಅದು ಆಚೆ ಬರ್ತದೆ. ನಾನು ಎಲ್ಲಿ ಹೋಗ್ತೀನಿ ಅಲ್ಲೇ ಬರ್ತದೆ. ನೋಡ್ಕೊಳ್ಳಿ ಫ್ರೆಂಡ್, ಈಗ ಹಂಗೆ ನಾನು ಹೋಗ್ತಾ ಇದ್ದೀನಲ್ಲ, ಅದು ಬರ್ತದೆ. ಇವಾಗ ನೋಡ್ಕೊಳ್ಳಿ ಫ್ರೆಂಡ್, ಈಗ ನಾನು ಆಚೆ ಹೋಗ್ತಾ ಇದ್ದೀನಿ ರಂಗೋಲೆ ನೋಡ್ಕೊಬರೋಕ್ಕೆ. ಅದು ಬರುತ್ತೆ ಜೊತೆಯಲ್ಲಿ. ರಂಗೋಲೆ ಎಲ್ಲ ಆಗೈತೆ. ಇವಾಗ ಅಡುಗೆ ರೆಡಿ ಮಾಡಬೇಕು. ನಾಷ್ಟ ನೋಡಿ ಬಂತು. ನೋಡಿ, ನಾನು ಎಲ್ಲಿ ಹೋಗ್ತೀನಿ ಅಲ್ಲೇ ಬರುತ್ತೆ. ಈಗ ಹೋಗಲ್ಲ, ಕೂತ್ಕತ್ತೆ. ಒಂದು ಸ್ವಲ್ಪ ಹೊತ್ತು ಕೂತಿದ್ದು ಬರ್ತದೆ. ಬನ್ನಿ ಫ್ರೆಂಡ್, ನಾಷ್ಟ ನೋಡುವ ಏನು ಮಾಡೋದು ಅಂತ. ತರಕಾರಿ ಇತ್ತು, ಅದಕ್ಕೆ ತರಕಾರಿ ಎಲ್ಲ ಐತೆ ಅಂದ್ಬಿಟ್ಟು ಪಲಾವ್ ಮಾಡುವ ಅಂದ್ಬಿಟ್ಟು ಪಲಾವ್ ರೆಡಿ ಮಾಡ್ತಾಯಿದ್ದೀನಿ. ನನ್ನ ಮಗನಿಗೆ ತರಕಾರಿ ಹಾಕಿದ್ದು ಅಂದರೆ ಏನೂ ಆಗಲ್ಲ. ಅದಕ್ಕೆ ಅವನಿಗೆ ಚಿತ್ರಾನ್ನ ಮಾಡಿಕೊಡ್ಬೇಕು. ಶುಂಠಿ ತಂದು ಇಟ್ಟವ್ರೆ. ಡೈಲಿ ಶುಂಠಿ ತರ್ತಾರೆ, ಅದರಿಂದ ಇಷ್ಟೊಂದು ಶುಂಠಿ ಐತೆ. ನಾವೇನು ಜಾಸ್ತಿ ಯೂಸ್ ಮಾಡಲ್ಲ ಶುಂಠಿನ, ಆದರೂ ಬೇಡ ಅಂದರೂ ತರ್ತಾರೆ. ಈರುಳ್ಳಿ, ಟೊಮೊಟೊ, ಸಿಹಿ ಟೊಮೊಟೊ ಫ್ರೆಂಡ್ ಇದು. ಬನ್ನಿ ಫ್ರೆಂಡ್, ಈಗ ತರಕಾರಿ ಎಲ್ಲ ಹಚ್ಕೊಳ್ಳೋಣ. ತರಕಾರಿ ಬಂದು ಕ್ಯಾಪ್ಸಿಕಮ್ ಮತ್ತು ತರಕಾರಿ ಎಲ್ಲ ಹಚ್ಕೊಂಡು ಇಟ್ಕೊಂಡಿದ್ದೀನಿ. ಒಂದು ಸೈಡಲ್ಲಿ ಟೊಮೊಟೊ, ಈರುಳ್ಳಿ ಅದನ್ನು ಒಂದು ಸೈಡ್ ಹಚ್ಚಿಟ್ಕೊಂಡಿದ್ದೀನಿ. ಇವಾಗ ಮಸಾಲೆ, ಕಾಯಿ, ಕಡಲೆ, ಬೆಳ್ಳುಳ್ಳಿ, ಶುಂಠಿ, ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕಿ ರುಬ್ಕೊಂಡಿದ್ದೀನಿ. ನನ್ನ ಮಗ ಪಲಾವ್ ತಿನ್ನಲ್ಲ ಅಂದ, ಅವನಿಗೆ ಸೈಡಲ್ಲಿ ಅನ್ನಕ್ಕೆ ಇಟ್ಟಿದ್ದೀನಿ. ಅನ್ನ ಮಾಡ್ತಾ ಅವ್ನಿಗೊಂದು ಸ್ವಲ್ಪ ಅನ್ನ ಮಾಡಿಕೊಟ್ಬಿಟ್ಟು ಸ್ವಲ್ಪ ಚಿತ್ರಾನ್ನ ಮಾಡಿಕೊಟ್ಬಿಟ್ರೆ ಅವನಿಗೆ ಚಿತ್ರಾನ್ನಕ್ಕೆ ಕ್ಯಾಪ್ಸಿಕಮ್ ಮತ್ತು ಟೊಮೊಟೊ, ಹಸಿಮೆಣ್ಸಿನ್ಕಾಯಿ ಇವು 3 ಹಾಕ್ಬಿಟ್ಟು ಚಿತ್ರಾನ್ನ ಮಾಡಿಕೊಟ್ರೆ ಅವ್ನು ತಿಂತಾನೆ. ಇನ್ನೇನು ತಿನ್ನಲ್ಲ ಫ್ರೆಂಡ್, ಅದಕ್ಕೆ ಅವನಿಗೆ ಬೇರೆ ನಮಗೆ ಬೇರೆ ಮಾಡ್ತೀವಿ. ಪಲಾವ್ ರೆಡಿ ಆಯಿತು ನೋಡಿ ಫ್ರೆಂಡ್. ಕುಕ್ಕರಲ್ಲಾಕಿ ಒಂದು ಕುಕ್ ಕೂಗಿಸ್ಕೊಂಡಿದ್ದೀನಿ. ಪಲಾವ್ ರೆಡಿ ಆಯಿತು. ಈಗ ಪಲಾವ್ ತಿಂದ್ಬಿಟ್ಟು ನೆಕ್ಸ್ಟು ಸ್ವಲ್ಪ ಕೆಲಸ ಐತೆ. ಕೆಲಸ ಎಲ್ಲ ಮಾಡಿಟ್ಬಿಟ್ಟು ಅವರೆಕಾಳು ಎಳೆದಿಟ್ಕೊಂಡಿದ್ದೀವಿ. ನೋಡಿ ಫ್ರೆಂಡ್, ಅವರೆಕಾಳೆಲ್ಲ ಎಳೆದಿಟ್ಕೊಂಡಿದ್ದೀನಿ. ನಾಷ್ಟ ಮಾಡ್ಕೊಬಂದ್ಬಿಡುವ ಫ್ರೆಂಡ್. ಈಗ ನಾಷ್ಟ ಪಲಾವ್ ಮತ್ತು ಮೊಸರು ಬಜ್ಜಿ. ಪಲಾವ್ಗೆ ನಮ್ಮ ಮನೇಲಿ ಯಾವಾಗಲೂ ಮೊಸರು ಬಜ್ಜಿ ಬೇಕೇ ಬೇಕು. ಅದಕ್ಕೆ ಪಲಾವ್ ಮಾಡಿಬಿಟ್ಟು ಸ್ವಲ್ಪ ಮೊಸರು ಬಜ್ಜಿನೂ ಮಾಡಿದ್ದು. ಸ್ವಲ್ಪ ಮೊಸರು ಬಜ್ಜಿ, ಅವರೆಕಾಯಿ ಇದ್ದು ಫ್ರೆಂಡ್. ಅವರೆಕಾಯಿ ಯಾರೋ ಪಕ್ಕದ ಮನೆಯವ್ರು ಅವರೆಕಾಯಿ ಕೊಟ್ಟಿದ್ದರು. ಅವರೆಕಾಯಿ ಎಲ್ಲ ಬಿಡಿಸ್ಬೇಕು. ನಮ್ಮ ರಾಣಿ ಬಿಡಿಸ್ಕೊಳಕ್ಕೆ ಎತ್ಕೊಯ್ತಾ ಅವಳೆ ಎತ್ಕೊತಾಳೆ. ನೋಡ್ಕೊಳ್ಳಿ, ಬಂದು ಎತ್ಕೊಂಡು ಹೋಗ್ತಾ ಇದ್ದಾಳೆ. ಕೂತ್ಕೊಂಡು ಬಿಡಿಸ್ತಾಳೆ. ಅವರೆಕಾಯಿನ ಕೊಟ್ಟರೆ ಇವಾಗ ನಾನು ಜೊತೆಲಿ ಸೇರ್ಕೊಂಡು ಬಿಡಿಸ್ಬೇಕು ಫ್ರೆಂಡ್. ಅವಳು ಒಬ್ಬಳೇ ಬಿಡ್ಸೋಕ್ಕಾಗಲ್ತು. ನಾನು ಜೊತೆಲಿ ಸೇರ್ಕೊಂಡು ಬಿಡಿಸ್ಕೊತೀನಿ. ನಾನು ಅವಳಿಗೆ ಸೇರ್ಕೊಂಡು ಅವರೆಕಾಯಿ ಬಿಡಿಸ್ಕೊತೀವಿ. ಒಂದು ಪಾತ್ರೆ ಕೊಡು ಅಂತಂದ್ಳು. ಅದಕ್ಕೆ ಪಾತ್ರೆ ತಗೊಬರುವ ಅಂತ ಒಳಗಡೆ ಹೋಗ್ತಾಯಿದ್ದೀನಿ. ಒಂದು ಪಾತ್ರೆ ಸಿಕ್ತು. ಒಂದು ಪಾತ್ರೆ ತಗೊಂಡು ಅವಳಿಗೆ ಕೊಟ್ಬಿಟ್ರೆ ಬಿಡಿಸ್ತಾ ಇರ್ತಾಳೆ. ನಾನು ಅಷ್ಟರಲ್ಲಿ ಬೇರೆ ಕೆಲಸ ಮಾಡ್ಕೊತೀನಿ. ಇನ್ನು ಮತ್ತೆ ಕೂತವ್ರೆ, ಅವರು ಫೋನ್ ನೋಡ್ತಾ ಕೂತವ್ರೆ. ಇನ್ನು ನಾನು ಇವಳು ಇಬ್ಬರು ಅವರೆಕಾಯಿ ಇದ್ವಲ್ಲ ಎಡ್ಕೊತಾ ಕೂತಿದ್ದೀವಿ. ಅವರೆಕಾಯಿ ಎಡ್ಕೊಂಡು ಸಿಪ್ಪೆ ಎಲ್ಲ ದನಿಗಳಿಗೆ ಹಾಕ್ತು. ದನ ತಿಂತಾವೆ. ಈ ಥರ ದನಿಗೆ ಪೌಡ್ರ್ ಥರ ಮೇವೆಲ್ಲನೂ ಪೌಡ್ರ್ ಮಿಷಿನಲ್ಲಿ ಹೊಡೆದು ಹಾಕಿದ್ರೆ ಈ ಥರ ಇರುತ್ತೆಲ್ಲ ಚೆನ್ನಾಗಿ ಹಾಕ್ಕೊಂಡು ಒಂದು ಚೂರು ಬಿಡೋಲ್ಲ ಫ್ರೆಂಡ್. ಎಲ್ಲನೂ ತಿನ್ಕೋತದೆ. 3 ದನ ಅವೆ, 3 ಹಸು ಅವೆ. 3 ಹಸುನೂ ಅದೇ ಥರ ಫ್ರೆಂಡ್. ಅದೇ ಒಂದು ಸ್ವಲ್ಪನೂ ಬಿಡೋಲ್ಲ, ಎಲ್ಲನೂ ತಿನ್ಕೊಬಿಡುತ್ತೆ. ಮಿಷಿನಲ್ಲಿ ಹೊಡೆಯೋದ್ರಿಂದ ಮೇವು ಉಳಿತಾಯ. ಮಿಷಿನಲ್ಲಿ ಹೊಡೆಯೋದ್ರಿಂದ ಮೇವು ಉಳಿತಾಯ ಆಯ್ತದೆ.
ಅದರಿಂದ ನಾವು ಈ ಥರ ಮಾಡ್ತೀವಿ. ಇನ್ನು ಸಾಯಂಕಾಲ ಮುದ್ದೆ ಮಾಡ್ತಾಯಿದ್ದೀವಿ. ಸಾಯಂಕಾಲ ಮುದ್ದೆ ಮಾಡಿ ಊಟ ಹಾಕ್ತಾಯಿದ್ದೀವಿ. ಉಪ್ಸಾರು ಮಾಡಿ ಮುದ್ದೆ ಮಾಡಿದ್ದು. ಮುದ್ದೆ ಮಾಡಿದ್ದೀವಿ. ಇಲ್ಲಿಗೆ ವ್ಲಾಗ್ನ ಸ್ಟಾಪ್ ಮಾಡ್ತಾಯಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್. ಇದಾಗಿತ್ತು ಫ್ರೆಂಡ್ ಇವತ್ತಿನ ವ್ಲಾಗ್.